ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀನಿವಾಸ್ ಪ್ರಭು ಹಾಗೆ ಮಾರ್ಕೋಲು ಕಾದಂಬರಿಯನ್ನು ಬಹಳ ಸಮಗ್ರವಾಗಿ ವಿಶ್ಲೇಷಣೆಯನ್ನು ಬಹಳ ಸೊಗಸಾಗಿ ಮಾಡಿದಂತಹ ವಿದ್ಯಾಸ್ ಸರ್ ಅವರಿಗೆ ಇವತ್ತು ಸಂಭ್ರಮ. ಆಶಾ ಅವರ ಪಾಲಿಗೆ 2 ಕೃತಿಗಳನ್ನು ಓದುಗರ ಮಳಿಗೆಗೆ ಹಾಕಿರುವಂತಹ ಆಶಾ ಅವರನ್ನು ಅಭಿನಂದಿಸುತ್ತಾ, ಕಥೆಗಳು ಯಾವ ಪ್ರಕಾರಕ್ಕೂ ಸಾಹಿತ್ಯದ ಯಾವ ಪ್ರಕಾರಕ್ಕೂ ಸಹ ಹೆಚ್ಚಿಗೆ ಜನರನ್ನು ತಲುಪುವಂತಹ, ಜನರು ಇಷ್ಟಪಡುವಂತಹ ಮಾಧ್ಯಮ. ಯಾಕೆ ಅಂತಂದ್ರೆ ನಮ್ಮ ಪ್ರತಿ ಮಾತು ಸಹ ಕತೆ, ಮಾತುಕತೆ ಒಟ್ಟಿಗೆ ನಡೆಯುವಂಥದ್ದು. ಮೊನ್ನೆ ನಮ್ಮ ಅಕ್ಕನ ಮಗ ನನ್ನ ಮನೆಗೆ ಬರಬೇಕಾಗಿತ್ತು. ತಡ ಆಯಿತು. ಯಾಕೆ ಅಂತ ನನ್ನ ಅಕ್ಕನಿಗೆ ಫೋನ್ ಮಾಡಿದೆ. ಒಂದೇ ಪ್ರಶ್ನೆ, ಯಾಕೆ ಬಂದಿದೆ? ಆ ಒಂದು ಪ್ರಶ್ನೆ ಹೇಗೆ ಬೆಳೀತಾ ಹೋಗ್ತದೆ. ಅಯ್ಯೋ ಇವತ್ತು ಏನಾಗಿ ಗೊತ್ತಾದರೆ ನಮ್ಮ ಮನೆ ಹಿತ್ತಲಲ್ಲಿ ಪಾತ್ರ ಹಾಕೋದ್ರೆ ಒಂದು ನಾಗರ ಹಾಲಿನ ಮರಿ ಬರುತ್ತೆ. ಅಲ್ಲಿಂದ ಆರಂಭ. ಅದಕ್ಕೆ ಇವ್ರು ಏನೇನು ಮಾಡಿದ್ರು, ಯಾರ್ಯಾರಿಗೆ ಹೇಗೆ ಎಲ್ಲೆಲ್ಲೇ ಅದು ಬಚ್ಚಿಟ್ಕೊಂಡಿದ್ದಾರೆ, ಅಕ್ಕಪಕ್ಕ ಬಂದು ಅವ್ರ ಮನೆಯಲ್ಲಿ ಯಾವಾಗ ಬಂದಿತ್ತು, ಅವ್ರ ಮನೇಲಿ ಬಂದಾಗ ಏನೇನು, ಹೀಗೆ ಕಥೆ ಬೆಳೀತಾರೆ. ಅಲ್ಲಿಂದ ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಮಾತಾಡ್ಕೊಳ್ತಿದ್ದಂತಹ ಮಾತು, ನಮ್ಮದು ಗ್ರಾಮೀಣವಾದಂತಹ ಪರಿಸರ. ಆಗ ಮನೋರಂಜನೆಯ ಮಾಧ್ಯಮ ಅಂದರೆ ಬರೀ ಮಾತುಕತೆ ಮಾತ್ರ. ದಿನ ರಾತ್ರಿ ಊಟ ಆದಮೇಲೆ 3 ಜನ ಎಲ್ಲ ನಮ್ಮ ಮನೆ ಅಂಗಳದಲ್ಲಿ ಸೇರ್ಕೊಳ್ತಾರೆ. ಅಲ್ಲಿ ನಡೆಯುವಂತಹ ಮಾತುಕತೆ ನಮಗೆ ಮನೋರಂಜನೆ. ಹೇಗೆ ಈ ಹಾವಿನ ದ್ವೇಷದ ಬಗ್ಗೆ ಕಥೆಗಳು ಒಬ್ಬೊಬ್ಬರು ರಂಜನೆಗೆ ಮಾಡಿ ಹುಟ್ಟಿಸ್ತಾ ಇದ್ದಕ್ಕೆ ಒಬ್ಬ ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ಬಾಂಬೆ ಇದ್ದಾನಲ್ಲ, ಏನು ಮಾಡೋಗೆ ಮದುವೆ ಅವ್ರಿಗೆ ವರ್ಷ ಜಾಸ್ತಿ, ಹಾವು ಕಣ್ಣೆಗೆ ಆ ಬಾಲ ಇಟ್ಕೊಂಡ್ಬಿಟ್ಟು ಮಚ್ಚು ತಗೊಂಡಿದೆಯಾ, ಅದರ ಹೆಡೆಗೆ ಕಚಕ್ ಕಂಡ ಕತ್ತರಿಸ್ಬಿಟ್ಟ. ಇವನು ಸೀದಾ ಮನೆಗೆ ಹೋದ. ಆದರೆ ಆ ಹೆಡೆ ಇದ್ದಲ್ಲ ಸುಮ್ಮನೆ ಬಿಟ್ಟಾದ ಅದು ಹಿಂದೆಯ ಅದು ನೆಟ್ಕೊಂಡು ಬಂದ್ಬಿಟ್ಟದೆ ಇವನ ಮನೆಗೆ. ಇವನು ಬಾಗಿಲು ಕದ ಇಟ್ಕೊಂಡು ಒಳಗೆ ಹೋದ. ಕದದ ರಸೀದಿ ಒಂದು ಸಣ್ಣ ಗಿಡ ಇತ್ತು, ಅದರ ಅಡಿಗೆ ಸೇರ್ಕೊಂಡ್ಬಿಟ್ಟಿತ್ತು. ಇವನು ಈಜೆಗೆ ಬರೋಕ್ಕಿಲ್ಲ, ಇವನು ಮಾತಾಡೋಕ್ಕಿಲ್ಲ, ಅದು ಈಜೆಗೆ ಬರ್ತಿತ್ತು. ಕೊನೆಗೆ ಗೊತ್ತಾಗಿ ಇದಕ್ಕೆ ಶಾಂತಿ ಅದು ಇದೆಲ್ಲ ಮಾಡಿಸಿದ್ರು. ಹೀಗೆ ಹೋಗ್ಬೇಕಂತೆ. ಹೀಗೆ ಒಂದು ಸಣ್ಣ ಮಾತು ಹೇಗೆ ಕಥೆಯಾಗಿ ಕೌಲೊಡ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರೂ ಸಹ ಮಾತನ್ನ ಅಥವಾ ಯಾವುದಾದ್ರೂ ಒಂದು ಕಥೆಯನ್ನ ಹೇಳುವಾಗ ಆ ಕಥನ ಕಲೆಯಾಗಿಸುವಂತಹ ಕಲೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಅದಕ್ಕೆ ಬರಹ ರೂಪವನ್ನು ಕೊಟ್ಟಂತೆ ಹೇಳುವಂತಹ ಕನ್ನಡರಿಗೂ ಇರೋದಿಲ್ಲ. ಅದು ಈ ಸಂಕಲನದ 58 ಕಥೆಗಾರರು ಬಹಳ ಸೊಗಸಾಗಿ ಈ ಕಥೆಗಳನ್ನು ನಿರ್ಮಿಸಿದ್ದಾರೆ. ಅವರಿಗೆ ನಾವು ತುಂಬುವುದಿಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅನುಭವಿ ಕಥೆಗಾರರು ತಮ್ಮ ಕಥೆಗಳನ್ನು ಬರೆದಿದ್ದಾರೆ. ಜೊತೆಗೆ ಹೊಸ ಲೇಖಕರು ಉದಯ್ ಆಶಾ ಹೇಳ್ತಾ ಇದ್ರು, ಸಾಕಷ್ಟು ಜನರಿಗೆ ಇದು ಮೊದಲ ಸಂಕಲನ ಅವರ ಕಥೆಗಳಿಂದ. ಆದಷ್ಟು ಬೇಗ ಅವರದ್ದೇ ಆದಂತಹ ಸ್ವಂತ ಸಂಕಲನ ಕೊಡ್ತಾರೆ. ಬಹಳ ಖುಷಿಯಾಗಿದ್ದೇನಂತಂದ್ರೆ ಇಷ್ಟರ ಮಟ್ಟಿಗೆ ಹೊಸ ಬರಹಗಾರರು ಬರ್ತಾ ಇದ್ದಾರೆ ನಮ್ಮ ಕನ್ನಡದಲ್ಲಿ ಅಂತಂದ್ರೆ ಖಂಡಿತವಾಗ್ಲೂ ಕನ್ನಡ ಈಗ ಸಾವಿರ ವರ್ಷಗಳು ಉಳಿಯೋದ್ರಲ್ಲಿ ಯಾವ ಒಂದು ಆಶ್ಚರ್ಯವೂ ಇಲ್ಲ. ಅದರಲ್ಲಿಯೂ ಸಹ ಇಷ್ಟರ ಮಟ್ಟಿಗೆ ಬರಹಗಾರರ ಒಂದು ಸಂತತಿ, ಓದುಗರ ಸಂತತಿ ಬರ್ತಾ ಇದೆ ಅಂದರೆ ಮುಂದೆ ಸಶಕ್ತವಾದಂಥ ಒಂದು ಯುವ ಪೀಳಿಗೆಯನ್ನು ನಾವು ಕಟ್ಟಿಕೊಡ್ತಾ ಇದ್ದೀವಿ ಅಂತ ನನಗೆ. ಈ ಸಂಕಲನದ ಕುರಿತಂತೆ ನಾನು ಒಟ್ಟಾರೆಯಾಗಿ ಇಡಿಯಾಗಿ ನನ್ನ ವಿಶ್ಲೇಷಣೆಯನ್ನು ಮಾಡಬೇಕಿತ್ತು. ಆದರೆ ಈಶಾ ಅವರು ಒಂದು ಪ್ರೀತಿಯಿಂದ ಒಂದು ಮಾತು ಹೇಳಿದರು, ಇಲ್ಲಿನ ಪ್ರತಿಯೊಂದು ಕಥೆಯೂ ಸಹ ಮುಖ್ಯ, ಹಾಗೆ ಪ್ರತಿ ಬರಹಗಾರನೂ ಸಹ ಮುಖ್ಯ. ಹಾಗಾಗಿ ಒಂದು ಪಕ್ಷ ಒಂದು ಸಾಲಿನಲ್ಲಾದರೂ ಆ ಕಥೆಗಳನ್ನು ನೀವು ಮೆನ್ಷನ್ ಮಾಡಿ. ಎಷ್ಟು ಮಟ್ಟಿಗೆ ಅವರ ಅಭಿಮಾನ ನಿಜಕ್ಕೂ ನನಗೆ ಖುಷಿಯಾಯಿತು. ಪ್ರತಿಯೊಬ್ಬರ ಬಗ್ಗೆಯೂ ಸಹ ಅವರು ಪ್ರತಿಯೊಬ್ಬರಿಗೂ ಪ್ರೋತ್ಸಾಹವನ್ನು ಕೊಡುವಂತಹ, ಪ್ರತಿಯೊಬ್ಬರನ್ನು ಸಹ ಗುರುತಿಸುವಂತಹ ಅವರ ಗುಣ ಇದೆಯಲ್ಲ, ನಿಜಕ್ಕೂ ಈ ಸಂಕಲನದಲ್ಲಿ ವಿವಿಧ ಕಥೆಗಾರರ ಒಂದು ವಿಭಿನ್ನ ಕಥೆಗಳನ್ನು ಒಟ್ಟಿಗೆ ಒಂದೇ ಕಡೆ ಓದುವಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ. ಅದರ ಜೊತೆಗೆ ಒಂದೇ ವಸ್ತುವನ್ನು ವಿವಿಧ ಮಗ್ಗುಲುಗಳಲ್ಲಿ, ವಿವಿಧ ಆಯಾಮಗಳಲ್ಲಿ ಬೆಳೆಸುವಂತಹ ಆ ತಂತ್ರಗಾರಿಕೆ, ಕಥನ ಶೈಲಿ, ನಿರೂಪಣಾ ಕ್ರಮ ಇವನ್ನು ಸಹ ನಾವು ಹೋಲಿಸಿ ನೋಡಬಹುದು. ಆ ಒಂದು ಅವಕಾಶವೂ ಸಹ ಪುಟ್ಟ ಕಥೆಗಳನ್ನು ಹೇಳ್ತಾ ಅದರ ಮೂಲಕವಾಗಿ ಹಿರಿದನ್ನ ಹೇಳುವಂತಹ ಕಥೆಗಳು ಕೆಲವರು ಒಂದು ಆರಂಭವನ್ನು ಮಾಡಿ
ಮಾಡಿಕೊಂಡಂತೆ ಅದಕ್ಕೆ ವಿವಿಧ ಮಗುಗಳನ್ನ ಆಯಾಮಗಳನ್ನ ರೆಂಟೆ ಕೊಂಬೆಗಳನ್ನ ಮೂಲಕ ಸೃಷ್ಟಿಸುತ್ತಾ ಅದನ್ನು ವಿಸ್ತರಿಸುವ ಹಿಗ್ಗಿಸುವಂತಹ ಕಥೆಗಳನ್ನು ಸಾಗಿಸಿದೆ. ಜೊತೆಗೆ ಒಂದೇ ಒಂದು ಎಳೆಯನ್ನ ಇಟ್ಟುಕೊಂಡಂತೆ ಅತಿರಿಸುವಷ್ಟು ವಿಸ್ತರಿಸಿದಂತಹ ಕಥೆಗಳು ಒಟ್ಟಾರೆ ಎಲ್ಲ ಬಗೆಯ ಕಥೆಗಳಿಗೂ ಸಹ ಆಶ್ರಯವಾಗಿದೆ. ಹೆಚ್ಚಿನದಾಗಿ ಈ ಕೃತಿಯಲ್ಲಿ ನಾವು ಕಂಡದ್ದು ಸ್ತ್ರೀ ಶೋಷಣೆ ಅಥವಾ ಹೆಣ್ಣಿನ ವಿವಿಧ ಆಯಾಮಗಳಲ್ಲಿ ಅವಳನ್ನ ಹೇಗೆ ನಾವು ಶೋಷಿಸ್ತಾ ಬರ್ತಾ ಇದ್ದೀವಿ, ದೌರ್ಜನ್ಯಗಳನ್ನು ಅವಳು ಎದುರಿಸ್ತಾ ಬರ್ತಾ ಇದ್ದಾಳೆ ಅನ್ನೋದಕ್ಕೆ ಸಾಕಷ್ಟು ಕಥೆಗಳ ಜೀವಾಳವಾಗಿರುವುದನ್ನು ನಾವು ಗಮನಿಸ್ತೇವೆ. ಎಷ್ಟು ಮಟ್ಟಿಗೆ ಈ ಕಥೆಗಳು ನಮಗೆ ಆಪ್ತ ಅನಿಸುತ್ತೆ, ಆ ಒಡನಾಡವನ್ನು ತಾಕುತ್ತೆ ಅಂದರೆ ಸಮಸ್ಯೆಗಳನ್ನು ಹಿಡಿದಿಡುವಲ್ಲಿ, ಅದಕ್ಕೆ ಒಂದು ನ್ಯಾಯವನ್ನು ಕಟ್ಟಿಕೊಡುವಲ್ಲಿ ಎಲ್ಲ ಕಥೆಗಳು ಸಹ ನಿಜಕ್ಕೂ ಬಹಳ ಶಕ್ತಿ ಮೀರಿ ಶ್ರಮಿಸ್ತಾ ಇರೋದನ್ನು ನಾವು ನೋಡ್ತೀವಿ. ಯಾವತ್ತಿಗೂ ಸಹ ಯಾವುದೇ ಒಂದು ಸಾಹಿತ್ಯ ಇದ್ದರೂ ಅದು ಸಮಾಜಕ್ಕೆ ಪ್ರತಿಕ್ರಿಯಾತ್ಮಕವಾದ ರೂಪದಲ್ಲಿ ಬಂದಾಗ ಹೆಚ್ಚು ಕಾಲ ಉಳಿಯೋದಕ್ಕಾಗಿ ನಮ್ಮನ್ನು ಕಾಡುವಂತಹ ಗುಣವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ. ಸ್ತ್ರೀ ಶೋಷಣೆಯ ವಿಷಯವನ್ನೇ ಇಟ್ಕೊಂಡಂತೆ ಕಥೆಗಳು ಸಾಕಷ್ಟು ಬಂದರೂ ಸಹ ಅದು ವಿವಿಧ ಆಯಾಮಗಳಲ್ಲಿ ಹೇಗೆ ಬಂದಿದೆ, ವಿವಿಧ ಮುಖಗಳನ್ನು ಹೇಗೆ ತೋರಿಸ್ತಾ ಇದೆ ಅನ್ನೋದಕ್ಕೆ ಅದು ಅತ್ಯಾಚಾರ ಇರ್ಬೋದು, ಲೈಂಗಿಕ ಶೋಷಣೆ ಇದು ಒಂದು ಕಡೆಯಲ್ಲಿ, ವೈವಾಹಿಕ ಬದುಕಿನಲ್ಲಿ ಅವರು ಎದುರಿಸುವಂತಹ ಒಂದು ದೌರ್ಜನ್ಯವಿರುತ್ತದೆ, ಅಥವಾ ಪ್ರಾಣದ ಎತ್ತಿನ ತುಳಿತ ಇರಬಹುದು, ಅಥವಾ ಗಂಡನ ವಿವಾಹ ಬಾಹ್ಯ ಸಂಬಂಧಗಳ ಒಂದು ಹೊಡೆತ ಇರಬಹುದು, ಅಥವಾ ಇವೆಲ್ಲ ಒಂದು ಆಯಾಮದಲ್ಲಿ ಆದರೆ ಅವಳು ಸ್ವತಃ ವಿವಾಹೇತರ ಸಂಬಂಧಗಳಲ್ಲಿ ಸಿಲುಕಿದಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನು ಕಟ್ಟಿಕೊಂಡಂತಹ ವಿಭಿನ್ನ ಕಥೆಗಳು ಇಲ್ಲಿ ಬಯಲಾಗಿದೆ. ವಕ್ರಕೋಡಿನ ಬಸವ ಅನ್ನುವಂತಹ ಕಥೆಯಲ್ಲಿ ಬಾಲ್ಯದಲ್ಲಿ ಲೈಂಗಿಕ ಶೋಷಣೆಗೆ ಒಳಗಾದಂತಹ ಆ ಬಾಲಕಿಯ ಒಂದು ಸುತ್ತ ಮನಸ್ಸಿನ ತಾಕಲಾಟಗಳು ಕೊನೆಯವರೆಗೂ ಸಹ ಅವಳು ಅದನ್ನು ಬಿಡಿಸಿಕೊಂಡು ಹೊರಬರೋದಕ್ಕೆ ಆಗದೇ ಇರುವಂತಹ ಒಂದು ಮನಸ್ಥಿತಿ ಏನಿದೆ. ಇಲ್ಲಿ ಮನುಷ್ಯ ಗಂಡಸರ ಈ ಮೃಗೀಯ ವರ್ತನೆ ಏನಿದೆ ಅದನ್ನ ಬಸವನ ಒಂದು ರೂಪಗಳ ಮೂಲಕ ನಿದ್ದಕ್ಕೂ ಸಹ ಬಹಳ ಸಶಕ್ತವಾಗಿ ಕಟ್ಟಿಕೊಡ್ತಾರೆ. ಹಾಗೆ ಆಸರೆ ಈ ಕಥೆಯಲ್ಲಿ ಒಬ್ಬ ಒಂಟಿ ಹೆಣ್ಣು ಹೇಗೆ ಅವಳ ಬದುಕಿನಲ್ಲಿ ಅಭದ್ರತೆಯನ್ನು ಎದುರಿಸಬೇಕಾಗುತ್ತೆ, ಮೇಘಲಿಕ್ಕೆ ಬರುವಂತಹ ಹಾಯೋದಿಕ್ಕೆ ಬರುವಂತಹ ತುಡುಕು ದನಗಳಿಗೆ ಸಿಕ್ಕಿ ಅವಳು ಹೇಗೆ ತನ್ನ ಬದುಕನ್ನು ರೂಪಿಸ್ಕೊಂಡು ಹೋಗಬೇಕಾದ್ರೆ ಅಸಹಾಯಕತೆ ಅವಳನ್ನು ಎಷ್ಟು ಕಾಡುತ್ತೆ ಅಂತಂದ್ರೆ ಒಂದು ಸಾಲು ಹೇಳ್ತಾರೆ ಅವಳಿಗೆ, ಊರ್ನಾಗೆ ಗಂಡಸರ ಕಚ್ಚೇನೆ ಭದ್ರ ಇಲ್ಲ ಅಂದಾಗೆ ಒಂಟಿ ಹೆಣ್ಣೆನ್ಸು ಏನ್ ತಾನೇ ಮಾಡ್ತಾ ಇದ್ದಾರೆ. ಈ ಸಾಲು ಅವಳ ಪರಿಸ್ಥಿತಿಯನ್ನು ನಮಗೆ ತಿಳಿಸುವಂಥದ್ದು. ತಿರುಗಣಿ ಈ ಕಥೆಯಲ್ಲಿ ಗಂಡ ಒಬ್ಬರು ಕಲ್ಲು ಬಂಡೆ, ಅವಳಿಗೆ ಯಾವುದೇ ವಿಧವಾದಂತಹ ಒಂದು ಆಸೆಯನ್ನು, ಒಲವನ್ನ, ಒಂದು ಪ್ರೀತಿಯನ್ನ ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅವಳ ಮನಸ್ಸು ಸಹ ಕಾಲಾಗೋದು. ಅದಕ್ಕೆ ನವಿರಾದ ಪ್ರೇಮದ ಸ್ಪರ್ಶದ ಮೂಲಕ ಅವಳ ಮೈದುನ ಮರುಜೀವನ. ಅದಕ್ಕೆ ಅವಳು ಕೇಳ್ತಾಳೆ ಮೈದುನಿಗೆ, ಇದಕ್ಕೆ ವಿವಾಹದ ಒಂದು ಬಂಧನವನ್ನು ಮಾಡ್ಕೋಬಹುದು. ಆದರೆ ಆಗ ಅವನು ಅವಳಿಗೆ ಆದರದ ಪಟ್ಟವನ್ನು ಕಟ್ತಾನೆ. ಹೇಗೆ ಆಸೆಯ ಬಲೆಯನ್ನ ನೇಯ್ದು ಅದು ನೇಣಿನ ಕುಣಿಕೆಯಾಗಿ ಅವಳ ಸುತ್ತ ಸುತ್ತೊಂಡು ಕೊನೆಗೆ ಅವಳ ಜೀವವನ್ನೇ ಬಲಿಪಟ್ಟುಕೊಂಡು ಗುರುತು ನೇತಾಡಲು. ಇದು ಹೆಸರೇ ಹೇಳುತ್ತೆ ಶೀರ್ಷಿಕೆ. ತಾಳಿ ಅನ್ನೋದು ಹೇಗೆ ಇಲ್ಲಿ ನಾಯಿ ಚೈನಿಕರ ತಾಳಿ ಎಷ್ಟು ಸೊಗಸಾಗಿದೆ, ಕರೆಕ್ಟ್ ಅದು ನಾಯಿ ಚೈನಿಕರ. ಗಂಡನ ಬಗ್ಗೆ ಗೌರವ ಇದ್ದಾಗ, ಅವನ ಬಗ್ಗೆ ಒಲವು ಇದ್ದಾಗ ಯಾವುದೇ ಕಾರಣಕ್ಕೂ ತಾಳಿಯನ್ನ ಹೊರಗಡೆ ತೆಗೆಯೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅದೇ ಗಂಡ ಬೇರೊಬ್ಬರನ್ನ ಕಟ್ಟಿಕೊಂಡು ಬಂದಾಗ ಇಡೀ ಕುಟುಂಬದ ಎಲ್ಲ ಹಿರಿಯರು ಅತ್ತೆಯನ್ನು ಒಳಗೊಂಡಂತೆ ಅವನಿಗೆ ಸಮರ್ಥನೆ ಮಾಡಿದಾಗ ಆಗ ಅನಕ್ಷರಸ್ಥಳಾದ ಈ ಹೆಣ್ಣು ಮಗಳು ನಿಜವಾಗಿಯೂ ಖುಷಿ ಅನಿಸಿಕೊಂಡ್ರೆ ಬಹಳ ದಿಟ್ಟವಾಗಿ ಆ ಸಂಬಂಧವನ್ನ ಅಲ್ಲಿಗೆ ಕಳೆದುಕೊಂಡು ಅವಳು ಹೊರಗಡೆ ಬರ್ತಾಳೆ. ಆ ಸಂದರ್ಭದಲ್ಲಿ ನಾಟಕದಲ್ಲಿ ಪಾತ್ರ ಮಾಡುವಂತಹ ವ್ಯಕ್ತಿಯೊಬ್ಬರಿಗೆ ತಾಳಿ ಬೇಕಾಗಿರುತ್ತೆ. ಕೇಳಿದ ತಕ್ಷಣ ಎಷ್ಟು ನಿರ್ಭಾವಕವಾಗಿ ಅವಳು ತೆಗೆದುಕೊಡ್ತಾಳೆ ಅಂತಂದ್ರೆ ಅದು ಶೀರ್ಷಿಕೆ ಏನಿದೆ ಅದರ ರೂಪಕವಾಗಿ ಇಡೀ ಕಥೆಯ ಉದ್ದಕ್ಕೂ ಸಹ ನಾವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಈ ಕಥೆಯಲ್ಲಿ ಗ್ರಾಮೀಣ ಭಾಷೆಯನ್ನು ಬಹಳ ಸಶಕ್ತವಾಗಿ ಬೆಳೆಸ್ಕೊಂಡಿದ್ದಾರೆ. ಒಂದೇ ಒಂದು ಸಣ್ಣ ಮಗು ಇರುತ್ತೆ, ಅದು ತನ್ನ ಸಂತೋಷವನ್ನು ಹೇಳ್ಕೊಳ್ಳುವಂತಹ ಪರಿ ನೋಡಿ. 4 ಚಾಕ್ಲೇಟು 10 ರೂಪಾಯಿಯ ಡೈರಿ ಮಿಲ್ಕ್ ಆದರೆ ಎಷ್ಟು
ಖುಷಿಯಾಗುತ್ತೋ ಅಷ್ಟು ಖುಷಿಯಾಯಿತು ನನಗೆ ಅಂತ ತನ್ನ ದಿಕ್ಕನ್ನು ತೋರಿಸ್ತಾರೆ. ಇಂತಹ ಭಾಷೆಯಿಂದ ಈ ಕಥೆ ಬಹಳ ಪ್ರಮುಖವಾಗಿದೆ. ಅವಲಕ್ಕಿ ಪವಲಕ್ಕಿ ಕಾಂಚನ ವಿಳಂಬ 5-6 ದಶಕಗಳ ಹಿಂದೆ ಆ ಸಾಮಾಜಿಕ ಪರಿಸರದಲ್ಲಿ ನಡೆದಂತಹ ಒಂದು ಕಥೆ. ಗಂಡ ಬೇರೊಬ್ಬರ ಜೊತೆ ಇದ್ದಾನೆ ಅಂತಲೂ ಸಹಿಸಿಕೊಂಡಿರ್ತಾರೆ. ಆದರೆ ಕೊನೆಗೆ ಅವನು ಇವಳ ಒಂದು ಆಸ್ತಿ ಒಡವೆ ಎಲ್ಲವನ್ನ ಕಿತ್ತುಕೊಂಡು ಹಿಂಸೆಯ ಇನ್ನೊಂದು ಮಕ್ಕಳನ್ನ ಪ್ರವೇಶ ಮಾಡಿದಾಗ ಅವಳು ಅದನ್ನು ಸಹಿಸಬೇಕು. ಸಡ್ಡು ಹೊಡೆದಂತೆ ಆ ಸಂಪತ್ತಿನಿಂದ ಹೊರಗಡೆ ಬಂದು ಒಂಟಿಯಾಗಿ ಬದುಕನ್ನು ಕಟ್ಟಿಕೊಂಡು ತನ್ನ ಮಕ್ಕಳನ್ನು ನೋಡಿದರು. ಕೊನೆಗೆ ಅವಳ ಗಂಡ ಲಕ್ಕುವವಳು ಮನೆಯ ಬಾಗಿಲಿಗೆ ಬಂದು ಬಿದ್ದರೂ ಸಹ ಕಣ್ಣು ಎತ್ತಿ ಕೂಡ ನೋಡದೆ ಅಷ್ಟು ನಿರ್ಭಾವಿಕತೆಯಿಂದ ಆ ಸಂಬಂಧವನ್ನು ದೃಢೀಕರಿಸಲಿಲ್ಲ. ಇದು ಆಗಿನ ಪರಿಸರಕ್ಕೆ ನಿಜ ಹೇಳಬೇಕಂತಂದ್ರೆ ಕಷ್ಟ ಸಾಧ್ಯವಾದಂಥದ್ದು. ಹಾಗಾಗಿ ಈ ಅಂತ್ಯ ಬಹಳ ಖುಷಿಯನ್ನು ಕೊಡುತ್ತದೆ. ಜೀವಾಮೃತವಾದ ಅಮೃತವಾಣಿ ಪ್ರೀತಿಯ ಹೆಸರಲ್ಲಿ ಇವತ್ತು ಮೋಸ ಹೋಗ್ತಿರುವಂಥದ್ದು ದಿನನಿತ್ಯ ನಡೀತಾ ಇರುವಂತಹ ಘಟನೆಗಳು. ಹಾಗಾಗಿ ಅದರಿಂದ ಹೊರಬಂದು ಬದುಕನ್ನು ಕಟ್ಟಿಕೊಳ್ಳುವ ಬಗೆಗಳನ್ನು ತಿಳಿಸುವಂತಹ ಇಂತಹ ಕಥೆಗಳು ಏನಾಗುತ್ತೆ, ಓದುಗರಿಗೆ ಒಂದಷ್ಟು ಹೊಸತನನ್ನ, ಹೊಸ ಹೊಳಪನ್ನ, ಹೊಸ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂತಹ ಆಯಾಮವನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಅನಾಥ ಪ್ರಜ್ಞೆ ಇದು ಸಹ ಮರ್ಯಾದ ಅಧ್ಯಯನದಲ್ಲಿ ಹೇಳಬೇಕು ಅಂದ್ರೆ ಇವತ್ತು ನಾವು ನಮ್ಮ ಸಮಾಜದಲ್ಲಿ ಎದುರಿಸ್ತಾ ಇರುವಂತಹ ಘಟನೆಗಳೇನಿದೆ ಅದು ಎಷ್ಟು ನೋವುಂಟು ಮಾಡುತ್ತೆ ಅಂದರೆ, ಹೆಣ್ಣು ಅಂದರೆ ಗಂಡ ಆಗಲಿ, ಅಪ್ಪ ಆಗಲಿ ಅಥವಾ ಮಗ ಆಗಲಿ ಎಲ್ಲರೂ ಸಹ ಅಧಿಕಾರ ಚಲಾಯಿಸಕ್ಕೆ ಬರ್ತಾರೆ ಹೊರತು ಅವಳ ಸ್ವಂತಿಕೆಯನ್ನ ಉಳಿಸಿಕೊಳ್ಳೋದಕ್ಕೆ ಯಾರೂ ಸಹ ಯಾವ ಒಂದು ವಿಧವಾದಂತಹ ಸಹಾಯವನ್ನು ಮಾಡುವುದಿಲ್ಲ. ಜೊತೆಗೆ ವಿವಾಹದ ಆಯ್ಕೆಯ ಸ್ವಾತಂತ್ರ್ಯ ಏನಿದೆ ಅದು ನಿಜಕ್ಕೂ ಸಹ ಇವತ್ತು ಇದೆಯಾ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಇವತ್ತು ದಿನ ಬೆಳಗ್ಗೆ ನಾವು ಇಲ್ಲ ಪೇಪರಲ್ಲಿ ನೋಡ್ತೀವಿ, ಇಲ್ಲ ನ್ಯೂಸ್ ಚಾನೆಲ್ಸ್ ಹಾಕಿದ್ರೆ ಏನಾಗುತ್ತೆ, ಕೊಲೆಗಳು. ಎಂತಹ ಕೊಲೆಗಳು? ಗಂಡ ಹೆಂಡತಿನ ಕೊಲೆ ಮಾಡಿದ್ರು ಅಥವಾ ಹೆಂಡತಿ ಗಂಡನನ್ನ ಕೊಲೆ ಮಾಡಿದ್ರು. ಇದಕ್ಕೆಲ್ಲ ಮೂಲ ಕಾರಣ ವಿವಾಹ ಬಾಹಿರ ಸಂಬಂಧಗಳು. ಇದು ಇತ್ತೀಚೆಗೆ ಹೆಚ್ಚು ಹೆಚ್ಚು ನಡೀತಾ ಇರುವಂತಹ ಘಟನೆ. ಇಲ್ಲಿ ನಾವು ಒಂದು ಪ್ರಶ್ನೆಯನ್ನು ನಮಗೆ ಹಾಕಬಹುದು, ಯಾಕೆ ಇದಕ್ಕೆ ಏನು ಕಾರಣ ಇರಬಹುದು, ಹೀಗೆ ಯಾಕೆ ಅಂತ ಹಾಕಿಕೊಂಡಾಗ ಇಲ್ಲಿ ಹೆಣ್ಣಿಗೆ ವಿವಾಹದ ಆಯ್ಕೆಯ ಸ್ವಾತಂತ್ರ್ಯ ಇದೆ. ಅವಳ ಬದುಕು ಅವಳ ಆಗದೇ ಇರುವಂತಹ ಹತಾಶೆ ಇದೆ. ಆ ಹತಾಶೆ ಈ ಎಲ್ಲ ಪರಿಸ್ಥಿತಿಗೆ ಕಾರಣ. ಇದನ್ನು ನಾವು ಅರ್ಥ ಮಾಡಿಕೊಂಡು ಈಗಲಾದರೂ ಎಚ್ಚೆತ್ತುಕೊಂಡ್ರೆ ಬಹುಶಃ ಇನ್ನು ಮುಂದಾದರೂ ಇಂತಹ ಘಟನೆಗಳು ನಮ್ಮ ಸಮಾಜದಲ್ಲಿ ಮರುಕಳಿಸಿರುವುದನ್ನು ಹೋಗಬಹುದು ಅಂತ ಅನಿಸುತ್ತೆ. ಬಾಳಿಗೊಂದು ಆಸರೆ ಗಂಡನಿಲ್ಲದಂತಹ ವಿಧವೆಯರ ಬಾಳು ಹೇಳಬೇಕಾಗದೇ ಇಲ್ಲ. ಶೋಷಣೆಗಳನ್ನ ಯಾವ ರೀತಿ ಆಪೋಷಣೆ ತಗೊಳ್ಬೇಕು. ಆದರೂ ಕೂಡ ಒಂದು ಆಶಾಭಾವ ಇದೆ ಅಂತಂದ್ರೆ, ತಾಯಿಯ ಇಂತಹ ಒಂದು ಸ್ಥಿತಿಯಲ್ಲಿ ಅವಳ ಮಕ್ಕಳೇ ಅವಳಿಗೆ ಸಂಗಾತಿಯ ಅವಶ್ಯಕತೆಯನ್ನು ಮಾಡಬೇಕು, ಮತ್ತೆ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇಂತಹ ಒಂದು ಆಶಾಭಾವಗಳು ನಮ್ಮ ಸಮಾಜದಲ್ಲಿ ಇನ್ನಷ್ಟು ಹೆಚ್ಚಾದಾಗ ಇಂತಹ ಸಮಸ್ಯೆಗಳನ್ನು ನಾವು ಅಲ್ಲಿ ಉತ್ತರಿಸಬೇಕು. ಮತ್ತೆ ಚಿಗುರಿತು. ಹೇಗೆ ಹೆಣ್ಣಿನ ಬದುಕು ಮುಳ್ಳಿನ ಮೇಲಿನ ಬಟ್ಟೆ ಇದೆ, ತಪ್ಪು ಯಾರೇ ಮಾಡಲಿ ಶಿಕ್ಷೆ ಮಾತ್ರ ಅವಳೇ ಅನುಭವಿಸ್ತಾರೆ. ಹಾಗೆ ಈ ಕಥೆಯಲ್ಲಿ ಪ್ರಕೃತಿ ಮತ್ತೆ ಹೆಣ್ಣು ಎರಡನ್ನ ಸಮೀಕರಿಸ್ತಾ ಹೋಗ್ತಾರೆ. ಆ ದಾಳಿಂಬೆ ಗಿಡ ಅವಳ ಬಾಳಿಗೆ ರೂಪಕವಾಗಿ ಬರುತ್ತೆ. ಅದು ಒಣಗಿದ ದಾಳಿಂಬೆ ಗಿಡ ಮತ್ತೆ ಚಿಗುರಿದಂತೆ ಅವಳ ಬಾಳು ಸಹ ಮತ್ತೆ ಚಿಗುರಿತು ಅಂತ ಬಹಳ ಸೂಚ್ಯವಾಗಿ ಇರುವಂತಹ. ಹೀಗೆ ಪ್ರತಿ ಕಥೆಯಲ್ಲೂ ಸಹ ಹೆಣ್ಣಿನ ಶೋಷಣೆಯ ಯಾವ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಹೋಗ್ತಾ ಇರೋದನ್ನ ಈ ಕಥೆಗಳು ಬಹಳ ಸೊಗಸಾಗಿ ಕಟ್ಟಿಕೊಡ್ತಾ ಹೋಲು. ಈ ಕಥೆ ಒಂದು ಸಮಕಾಲೀನ ದುರಂತಗಳನ್ನು ಇಟ್ಟುಕೊಂಡಂತಹ, ಹೇಗೆ ಇವತ್ತು ಪ್ರಭಾವಿ ವ್ಯಕ್ತಿಗಳು ಸಾಲು ಸಾಲಾಗಿ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ, ಅಲ್ಲಿ ಅಧಿಕಾರಶಾಹಿಯನ್ನು ಉಪಯೋಗಿಸಿಕೊಂಡು ಹೇಗೆ ಈಗ ಒಂದು ತಾವು ಮಾಡಿದಂತಹ ಕೊಲೆಗಳಿಂದ ಹೊರಗಡೆ ಬರ್ತಾ ಇದ್ದಾರೆ. ಇವತ್ತಿಗೂ ಸಹ ಇದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಸೋತಾಗಿ ಈ ಸಮಸ್ಯೆಗಳಿಗೆ ಪರಿಹಾರನೇ ಇರುವ ಅಂತ ನಮ್ಮನ್ನು ನಾವು ಕೇಳಿದ್ರು ಸಹ ಇದಕ್ಕೆ ಯಾವ ರೀತಿಯಾದ ಹೋರಾಟವನ್ನು ಸಹ ನಾವು ಮಾಡ್ತಾರೆ. ಹಾಗಾಗಿ ಬಹಳ ಸಲೀಸಾಗಿ ನಾವು ತಪ್ಪು ಮಾಡಬಹುದು, ಮುಚ್ಚಿಕೊಳ್ಳಬಹುದು ಅನ್ನುವಂತಹ ಒಂದು ಪ್ರವೃತ್ತಿ ದಿನೇ ದಿನೇ ಬೆಳೀತಾ ಇದ್ದೀವಿ ಗಂಡಸರಲ್ಲಿ ಅಂತ ಹೇಳ್ಬೋದು. ಕತ್ತಲಲ್ಲಿ ಕರಗಿ ಹೋಗಿದೆ ನ್ಯಾಯ ಸಹ ಇದೇ ಪ್ರಶ್ನೆಯಿಂದ ಮತ್ತೆ 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 ನಮ್ಮ ಮುಂದೆ ಇರ್ತಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಇವತ್ತು ಅತ್ಯಾಚಾರಗಳು ಬಹಳ ಸಾಮಾನ್ಯ. ನಾವು ದಿನ ಬೆಳಗಾದ್ರೆ 2-3 ಘಟನೆಗಳು ಇರಲಿಲ್ಲ ಅಂತಂದ್ರೆ ಇವತ್ತೇನು ಇಲ್ವಾ ನ್ಯೂಸಲ್ಲಿ ಅಂತ ಅನ್ನುವಷ್ಟು ಸಹಜವಾಗಿ
ಇವು ನಮ್ಮನ್ನು ಕಾಡ್ತಾ ಇದೆ ಅಂತಂದ್ರೆ ಬಹುಶಃ ಗಾಂಧೀಜಿಯವರು ಕನಸಿದಂತಹ ಸಮಾಜ ಏನಿದೆ ಅದು ನಮ್ಮ ಕಾಲಕ್ಕಲ್ಲ ಯಾವ ಕಾಲಕ್ಕೂ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇವತ್ತಿನ ಪರಿಸ್ಥಿತಿಯನ್ನು ನಾವು. ಇನ್ನು ಸರ್ವಮಂಗಳ ಕಥೆಯಲ್ಲಿ ಆ ಮಗು ಹುಟ್ಟು ಕಿವುಡಿ ಮತ್ತೆ ಮೂಗಿ, ಈ ರೀತಿಯಾದಂತಹ ಮಕ್ಕಳು ಹೇಗೆ ಸ್ವಂತ ಅಪ್ಪ ಅಮ್ಮನಿಂದಲೂ ಹೇಗೆ ಶೋಷಣೆಗೆ ಅವಜ್ಞೆಗೆ ಒಳಗಾಗ್ತಾರೆ, ಹಾಗೆ ಹೋದ ಮನೆಯಲ್ಲಿಯೂ ಕೂಡ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಾಗಿದೆ ಅವರಿಂದಲೂ ಸಹ ಅವಜ್ಞೆಗೆ ಒಳಗಾಗ್ತಾರೆ ಅನ್ನೋದನ್ನ ಬಹಳ ಸಶಕ್ತವಾಗಿ ಹೇಳುವಂತಹ ಭಾವಸ್ಪರ್ಶಿ ಕಥೆ. ಇನ್ನು ಜೀವನ ಚಕ್ರ, ಇನ್ನು ನಿತ್ಯ ನಾವು ನೋಡುವಂತಹ ಒಂದು ಮನೆ ಕೆಲಸದವರ ಒಂದು ಕುಟುಂಬದ ಕಥೆ. ಎಲ್ಲರ ಮನೆಗಳಲ್ಲೂ ಇವತ್ತು ಮನೆ ಕೆಲಸದವರಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲಾ ಮನೆ ಕೆಲಸದವರದ್ದು ಒಂದೇ ಕತೆ, ಗಂಡ ಮಕ್ಕಳು ದುಡಿಯೋದಿಲ್ಲ, ಹುಡುಗರು. ಹಾಗಾಗಿ ಸಂಸಾರದ ಮೊಗವನ್ನ ಒಂಟಿಯಾಗಿ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂತಹ ಹಣೆ ಬರಹ ನಾವು ನೋಡ್ತಾ ಇರ್ತೀವಿ ದಿನನಿತ್ಯ. ಅವ್ರ ಗೋಳು ಕೇಳ್ತಾ ಇರ್ತೀವಿ, ಆದ್ರೆ ಅಸಹಾಯಕತೆ. ಅದನ್ನ ಬಿಟ್ಟು ನಾವೇನೇನು ಮಾಡ್ಕೊಳ್ಳೋಣ, ಅಯ್ಯೋ ಪಾಪ ಅಂತ ಅನ್ಬಹುದು ಅದು ಕೋಪ ಮಾಡ್ಕೊಂಡು ಬಿಟ್ರೆ ಅದರ ರಾಜೆಗೆ ನಾವು ಅವರಿಗೆ ಪರಿಹಾರವನ್ನು ಕಟ್ಟಿಕೊಡೋದಕ್ಕೂ ಕೂಡ ಸಾಧ್ಯ ಆಗುವಂತಹ ಒಂದು ರೀತಿಯ ಬಂಧನಗಳಲ್ಲಿ ನಾವೆಲ್ಲ ಸಿಲುಕಿದ್ದೀವಿ ಅಂತ ಅನ್ಸುತ್ತೆ. ಇಲ್ಲಿ ತಾಳಿ ಅನ್ನೋದು ಹೇಗೆ ಆಗ್ಲೇ ಹೇಳಿದ್ರು ಇಂಗ್ರೆಸ್ ಸರ್ ಮಾತಾಡುವಾಗ, ಮದುವೆ ಆದ ತಕ್ಷಣ ಅದು ಸಮಸ್ಯೆಗಳಿಗೆ ಅಂತಿಮ ಅಲ್ಲ, ಅದು ಆರಂಭ ಆಗುತ್ತೆ ಅಂತ. ಖಂಡಿತವಾಗ್ಲೂ ಆರಂಭವಿರುತ್ತೆ. ಯಾಕೆಂತಂದ್ರೆ ತಾಳಿ ಅನ್ನೋದು ಇಲ್ಲಿ ಎಷ್ಟೋ ಸಲ ಕೊರಳಿಗೆ ಉರುಳಾಗುವುದನ್ನ, ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತುಕೊಂಡು ಬರೋದನ್ನು ನೋಡಿದಾಗ ಅನಿಸುವಂತಹ ಖುಷಿ. ಓಲಿ ಅಪ್ಪಾಜಿ ಇಲ್ಲಿ ಬಹಳ ಸೊಗಸಾಗಿ ಕಥೆಯನ್ನ ಹೇಳಿದ್ದಾರೆ. ಒಂದೊಂದೇ ಕದವನ್ನ ತೆರೆತಾ ಹೋದಂತೆ ಆ ಒಂದು ಕೂಡು ಕುಟುಂಬದ ಬೇರೆ ಬೇರೆ ವ್ಯಕ್ತಿಗಳ ಮುಖ ಅವರು ಹೇಗೆ ಕಾಣಿದ್ರು ಆ ಒಂದು ಘಟನೆಯನ್ನ ಅನ್ನೋದನ್ನ ಅವರವರ ಬಾಯಲ್ಲಿ ಅವರವರ ದೃಷ್ಟಿಕೋನದಲ್ಲಿ ಒಂದೊಂದೇ ಕದವನ್ನ ತೆರೀತಾ ಹೋಗುವಂತೆ. ಅಂದ್ರೆ ಹೆಣ್ಣೊಬ್ಬಳು ತಾನು ಮಾಡದೇ ಇರುವಂತಹ ತಪ್ಪಿಗೆ ಹೇಗೆ ವರ್ಷಗಳ ಕಾಲ ಶಿಕ್ಷೆಗೆ ಒಳಗಾಗ್ತಾಳೆ, ಅವಜ್ಞೆಗೆ ಒಳಗಾಗ್ತಾಳೆ ಅಂತ ಹೇಳೋದನ್ನ ಬಹಳ ಸೊಗಸಾಗಿ ಹೇಳುವಂತಹ. ಇನ್ನು ಹೆಣ್ಣು ಯಾವ್ಯಾವ ರೀತಿ ಶೋಷಣೆಗೆ ಒಳಗಾಗ್ತಾಳೆ ಅಂದ್ರೆ ತನ್ನ ಬಣ್ಣಕ್ಕೋಸ್ಕರನೇ, ಕಪ್ಪು ಬಣ್ಣಕ್ಕೋಸ್ಕರನೇ ಶೋಷಣೆಗೆ ಹೇಗೆ ಒಳಗಾಗ್ತಾಳೆ ಅನ್ನೋದನ್ನ ಅಪ್ಪಾಜಿ ಬಹಳ ಸೊಗಸಾಗಿ ಹೇಳ್ತಾರೆ. ಅಂದ್ರೆ ಅಪ್ಪಂದ್ರು ತುಗಲಕರ ಹೇಗಿರ್ತಾರೆ, ಜೊತೆಗೆ ಈ ಒಂದು ಸಮಾಜ ಅವಳನ್ನು ನೋಡುವ ಬಗ್ಗೆ, ಅವಳನ್ನು ಬಳಸಿಕೊಳ್ಳುವ ಬಗ್ಗೆ ಹೇಳ್ತಾ ಕೊನೆಯದಾಗಿ ಒಂದು ನಮಗೆ ಇಲ್ಲಿ ಒಂದು ಬೆಳಕು ಅಂತಂದ್ರೆ ಅವಳು ಬರವಣಿಗೆಯ ಮೂಲಕವಾಗಿ ಈ ಒಂದು ಬದುಕಿನಿಂದ ಹೇಗೆ ಅಂಟಿಯೂ ಅಂಟದಂತೆ ನಾನು ಇರಬೇಕು ಅನ್ನೋದನ್ನ ಅವಳು ತನ್ನ ಒಂದು ದಾರಿಯನ್ನು ಕಂಡುಕೊಳ್ತಾಳೆ. ಅದು ಈ ಕಥೆಯ ಒಂದು ಅಂತ್ಯ. ಇನ್ನು ಸ್ರಾವ, ಇದು ಅರಿಯದ ವಯಸ್ಸಿನಲ್ಲಿ ಲೈಂಗಿಕ ಶೋಷಣೆಗೆ ಒಳಗಾದಂತಹ ಹೆಣ್ಣು ಮಗಳು ಕೊನೆಗೆ ಅವಳಿಗೆ ಹೆಣ್ಣು ಮಗು ಆದಾಗ ಅನ್ಕೊಳ್ತಾಳೆ, ಹಳೆಯದನ್ನ ನೆನಪು ಮಾಡಿಕೊಂಡು ನಾನು ನನ್ನ ಮಗಳನ್ನ ಹೇಗೆ ಮೈಯನ್ನ ಕಣ್ಣಾಗಿ ನಾನು ಕಾಣಬೇಕು. ನಿಜ ಅಲ್ಲ, ಇವತ್ತು ಹೆಣ್ಣು ಮಕ್ಕಳಾದ್ರೆ ಸಂಭ್ರಮಿಸುವಂತಹ ಸ್ಥಿತಿಯಲ್ಲಿ ನಾವಿದ್ದೀವ. ಹುಟ್ಟಿದ ತಕ್ಷಣವೇ ನಮಗೆ ಆತಂಕ ಆಗುವುದು, ಅವಳನ್ನ ಕಾಯಬೇಕು, ಅವಳನ್ನ ಸುರಕ್ಷಿತವಾದಂತಹ ನಾವು ವಾತಾವರಣದಲ್ಲಿ ಬೆಳೆಸಬೇಕು. ಇದು ಇವತ್ತು ಪರಿಸ್ಥಿತಿಯ ವ್ಯಂಗ್ಯ, ಅಲ್ಲಿವರೆಗೆ ನಾವು ಬಂದಿದ್ದೇವೆ. ಇನ್ನು ಮೈಲಿಗೆ ಅನ್ನುವಂತಹ ಕಥೆಯಲ್ಲಿ ಇದು ಹೆಣ್ಣಿಗೆ ಪ್ರಕೃತಿದತ್ತವಾದಂತಹ ಮುತ್ತು, ಇದು ಸೃಷ್ಟಿ ಕ್ರಿಯೆಯ ಮೂಲ. ಈ ಕಥೆ 7 ಅಥವಾ 8 ದಶಕಗಳ ಹಿಂದೆ, ಅವತ್ತು ಇವತ್ತೀ ಪರಿಸ್ಥಿತಿ ಇಲ್ಲ, ಆದರೆ ಅವತ್ತು ಹೆಣ್ಣನ್ನ ಹೇಗೆ ಶೋಷಿಸ್ತಾ ಇತ್ತು ಈ ಮುಟ್ಟು ಚೆಟ್ಟು ಅಂಟು ಅನ್ನುವಂತಹ ಒಂದು ಇದರಲ್ಲಿ ಆ ಪುಟ್ಟ ಬಾಲೆ ಹಸೆಮಣೆ ಏರ್ಬೇಕು, ಆದರೆ ಅವಳು ಋತುಮತಿ ಆಗ್ತಾಳೆ. ಹಾಗಾಗಿ ಅವಳ ಆ ಮದುವೆ ನಿಂತು ಅಂತಹ ಸಂದರ್ಭದಲ್ಲಿ ಈ ಅನಾಗರಿಕ ವರ್ತನೆಗಳು ಹೇಗಿತ್ತು, ಅಮಾನವೀಯ ನಡವಳಿಕೆ ಅಂತಂದ್ರೆ ಆ ಮಗುಗೆ ಬಟ್ಟೆ ಬದಲಾಯಿಸೋದಕ್ಕೆ ಕೂಡ ಅಲ್ಲಿ ತಾವಿಲ್ಲ, ಯಾವುದೋ ಒಂದು ಗಿಡಗಳ ಮರೆಯನ್ನು ಹುಡುಕಿಕೊಂಡು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ. ಆದ್ರೆ ಇಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಈ ಕತೆ ಮೂಡಿಸುತ್ತೆ. ಅದೇ ಕುಟುಂಬದ ಅವಳ ಮೊಮ್ಮಗಳಿಗೆ ಅದೇ ಕುಟುಂಬದ ಹುಡುಗನ ಜೊತೆ ಮದುವೆ ಸೆಟ್ ಆದಾಗ ಆ ಹುಡುಗಿ ಹೇಳ್ತಾಳೆ ಮೊಮ್ಮಗಳು, ಅಜ್ಜಿ ನೀಟಾಯ್ತಲ್ಲ, ಅದಕ್ಕೆ ನಾನೀಗ ಸೇಡ್ ತೀರಿಸ್ಕೊಳ್ತೀನಿ, ಮದುವೆ ಮಕ್ಕಳು ಬಂದು ನಾನು ಅದನ್ನ ಮುರಿದು ಬಿಡ್ತೀನಿ. ಆಗ ಅಜ್ಜಿ ಹೇಳ್ತಾಳೆ, ಇಷ್ಟು ವರ್ಷ ನಾನು ಅನುಭವಿಸಿದ್ದೆ ಸಾಕು, ಯಾರಿಗೋಸ್ಕರ ಈ ಸೇಡು, ಯಾರಿಗೋಸ್ಕರ ಈ ದ್ವೇಷ, ಯಾರ ಮೇಲೆ, ಯಾಕೆ ಅನ್ನುವಂತಹ ಪ್ರಶ್ನೆ ಕೇಳ್ತಾಳೆ. ಅವಳು ಅನಕ್ಷರಸ್ಥ ಅಜ್ಜಿ. ಇಲ್ಲಿ ಅವಳ ಆ ಪ್ರಶ್ನೆ ನಮಗೂ ಕೂಡ ನಾವು ಕೇಳ್ಕೋಬೇಕು. ಇವತ್ತಿನ ವಿದ್ಯೆ ನಮ್ಗೆ ಏನ್ ಕಲಿಸ್ಕೊಡ್ತಾ ಇದೆ? ಹಾಗಾದ್ರೆ ಈ ವಿದ್ಯೆ ಅರಿವನ್ನು ಕೊಡ್ಬೇಕಲ್ವ, ಆದ್ರೆ ಅದರ ಬದಲಿಗೆ ದ್ವೇಷದ ಬಾಗಿಲನ್ನ ತಟ್ಟುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ
ನಾವೇ ನಾಚ್ಕೋಬೇಕು. ಇವತ್ತಿನ ವಿದ್ಯೆ ನಾವು ಏನನ್ನ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ರೈತರ ಬದುಕನ್ನ ಕುರಿತಾಗಿ ಬಂದಂತಹ ಕಥೆಗಳು, ಅಮೃತ ಫಲ, ಕಲ್ಲಿನ ಚೂರು, ಮತ್ತೆ ರೈತರ ಶ್ರೇಷ್ಠ ಹಬ್ಬ, ರೈತರ ಹಬ್ಬದ ಆಚರಣೆಗಳನ್ನ, ಅನ್ನದ ಮಹತ್ವವನ್ನು ಕುರಿತು ಹೇಳುವಂಥದ್ದು. ವಾಸನೆಗಳು, ಈ ಕತೆ ಬಹಳ ಇಷ್ಟ ಆಯಿತು ನನಗೆ. ರೂಪಕಾತ್ಮಕವಾಗಿ ಇಲ್ಲಿ ವಾಸನೆಗಳು ಬರುತ್ತೆ. ಬದುಕಿನ ಒಂದು ಹುಡುಕಾಟದಲ್ಲಿ ಅಸ್ತಿತ್ವ ಕಂಡುಕೊಳ್ಳುವಲ್ಲಿ ಹೇಗೆ ಇವುಗಳ ಪಾತ್ರ ಭಿನ್ನವಾಗಿ ಕಥೆಯನ್ನು ನಿರ್ಮಿಸ್ತಾ ಹೋಗುತ್ತೆ ಅಂತಂದ್ರೆ, ಕೊನೆಯಲ್ಲಿ ಯಾವುದನ್ನು ನಾವು ತೀರಾ ದ್ವೇಷಿಸ್ತೀವೋ ಅದನ್ನೇ ಅಪ್ಪಿಕೊಳ್ಳುವ ಅನಿವಾರ್ಯತೆ ಬರುತ್ತಲ್ಲ, ಅದೇ ಬದುಕು. ಅದನ್ನ ಬಹಳ ಸೊಗಸಾಗಿ ಕಟ್ಟಿಕೊಡ್ತಾರೆ. ವಿಮುಕ್ತಿ, ಬದುಕನ್ನ ವಿಮುಕ್ತಿಯೆಡೆ ತಿರುಗಿಸಿ ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ಹೊಸತನ್ನ ಕಂಡುಕೊಳ್ಳುವಂತಹ ಒಂದು ಕಥೆ. ನನಗೆ ಇಷ್ಟ ಆಗಿತ್ತು ಅಂತಂದ್ರೆ, ಈ ಕಥೆಯಲ್ಲಿ ಮೌಢ್ಯಗಳನ್ನ ಕುರಿತಂತೆ, ನಂಬಿಕೆಗಳು, ಸಂಪ್ರದಾಯಗಳನ್ನ ಕುರಿತಂತೆ ಒಂದಷ್ಟು ಕಥೆಗಳಿದೆ. ಗುಡಿಕಟ್ಟೆ, ಓಲ್ಯ, ಪಾದದೋಡಿ, ಹುಲಿಗೆಚ್ಚೆ, ಮರಾಹರಿ, ಇವೆಲ್ಲ ಇವತ್ತಿಗೂ ಸಹ ನಾವು ನೋಡ್ಬೋದು. ಈ ಆಚರಣೆಗಳೆಲ್ಲ ಏನಿದೆ ಅಂದ್ರೆ, ಉಳ್ಳವರಿಗೋಸ್ಕರ, ಉಳ್ಳವ್ರಿಗೆ ಯಾವ ತೊಂದರೆನೂ ಆಗೋದಿಲ್ಲ, ಅದರ ಬದಲಿಗೆ ಬಡವರನ್ನ ಇನ್ನಷ್ಟು ಶೋಷಿಸುವಂತಹ, ಅವರ ಬದುಕನ್ನ ಇನ್ನಷ್ಟು ಅಸಹನೀಯವಾಗಿಸುವಂತಹ ಒಂದು ಪ್ರವೃತ್ತಿ. ಇದು ಯಾಕೆ ಹೀಗಾಗ್ತಾ ಇದೆ? ಯಾಕೆ ಅಂತಂದ್ರೆ, ಅಧಿಕಾರಶಾಹಿ ಮತ್ತು ಭೋಕ್ತೃಶಾಹಿ ಎರಡೂ ಒಟ್ಟಾದಂತೆ ಈ ಅಸಹಾಯಕರ ಬದುಕುಗಳನ್ನ ಹೇಗೆ ಆಪೋಷಣೆ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ಬಹಳ ಸೊಗಸಾಗಿ ಹೇಳುವಂತಹ ಕಥೆಗಳು. ಅದರಲ್ಲೂ ಓಲ್ಯ ಕಥೆ ಬಹಳ ಸೊಗಸಾಗಿ ತನ್ನ ತಂತ್ರಗಾರಿಕೆ ಮತ್ತೆ ಕಟ್ಟಿಕೊಂಡಿರುವ ರೀತಿ ಎಲ್ಲವೂ ಸಹ ಬಹಳ ಸೊಗಸಾಗಿ ಇದನ್ನು ಹೇಳ್ತಾ ಇದೆ. ಇತ್ತೀಚೆಗೆ ಸಂಬಂಧಗಳು ಯಾವ ರೀತಿ ಮಮತೆಯನ್ನ ಕಳೆದುಕೊಂಡಂತೆ ಕೇವಲ ವ್ಯಾವಹಾರಿಕ ನೆಲೆಯಲ್ಲಿ ರೂಪುಗೊಳ್ತಾ ಹೋಗ್ತಾ ಇದ್ದೇವೆ ಅನ್ನುವ ದುರಂತವನ್ನ ಹಿಡಿದು ತಂದೆ ಮಕ್ಕಳ ಸಂಬಂಧ ಇರುವುದು, ಮಕ್ಕಳ ಬಗ್ಗೆ ಪೋಷಕರ ಒಂದು ನಡವಳಿಕೆ ಅಥವಾ ಪೋಷಕರ ಒಂದು ಜವಾಬ್ದಾರಿಯನ್ನ ಹೊರದ ಮಕ್ಕಳ ನಡವಳಿಕೆ ಕುರಿತಂತೆ, ಅದು ಸುಮ್ಮನೆ 2 ಮಾಸಿ ಬಿಡುವುದು, ಅವಶೇಷ, ಎಡೆ, ದರೆ ಹತ್ತಿ ಬಿಡುವುದು, ಈ ಎಲ್ಲ ಕಥೆಗಳು ನಮಗೆ ಹೇಳ್ತಾ ಹೋಗ್ತಾರೆ. ನಾವು ಅನ್ಕೊಳ್ತೀವಿ ಮಕ್ಕಳು ಇವತ್ತು ತಂದೆ ತಾಯಿಯ ನೋಡ್ಕೊಳ್ತಾ ಇರುವಷ್ಟು ಮಟ್ಟಿಗೆ ವ್ಯಾವಹಾರಿಕ ಪ್ರಜ್ಞೆನ ಬೆಳೆಸ್ಕೊಂಡಿರ್ತಾರೆ. ಇದು ಒಂದು ಕಡೆ. ಆದರೆ ಮಕ್ಕಳನ್ನೇ ದಾಳವಾಗಿ ಉಪಯೋಗಿಸುವಂತಹ ಪೋಷಕರ ಸಂಖ್ಯೆ ಕೂಡ ಇವತ್ತು ಜಾಸ್ತಿ ಆಗ್ತದೆ. ತಮ್ಮ ಎಲ್ಲ ಒಂದು ಕನಸುಗಳನ್ನು ಅವರ ಮೇಲೆ ಹೇರಿ ಅವರ ಬದುಕನ್ನು ತಾವೇ ನಿಯಂತ್ರಿಸ್ತಾ ಅವರ ಬದುಕನ್ನು ನಾಶ ಮಾಡುವಂತಹ ಕಥೆಗಳು ಇದು ಕತ್ತಲ ಹಾಗೆ ಉಳಿದುಕೊಳ್ಳಬಾರದು. ಇದನ್ನು ಕೂಡ ನೋಡ್ಬೋದು. ಜೊತೆಗೆ ತನ್ನ ಮಕ್ಕಳು ಮದುವೆ ಆಗಿ ಹೊರಟೋಗ್ಬಿಟ್ರೆ ನಮ್ಮನ್ನು ನೋಡ್ಕೊಳಕ್ಕೆ ಯಾರು ಗತಿ ಇಲ್ಲ ಅಂತ ಸ್ವಂತ ಅಪ್ಪನೇ ಮದುವೆಗೆ ಕಲ್ಲು ಹಾಕುವಂತಹ ಅಂತಹ ಒಂದು ಸಂತತಿ ಕೂಡ ನಮ್ಮ ಮಧ್ಯದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ, ಮತ್ತೆ ಇದೇ ಉತ್ತರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಕ್ಷರ ನಮಗೆ ಅನ್ನವನ್ನ ಕೊಡ್ತಾ ಇದೆ, ಆದರೆ ಬುದ್ಧಿ ಮತ್ತೆ ಭಾವಗಳನ್ನ ಬೆಸೀತಾ ಇಲ್ಲ, ಹೃದಯವನ್ನ ಕಲ್ಲಾಗಿಸ್ಬಿಟ್ಟಿದೆ. ಇದು ಈ ಕೃತಿಯ ಎಲ್ಲಾ ಕಥೆಗಳಲ್ಲೂ ನನ್ನನ್ನ ಮತ್ತೆ ಮತ್ತೆ ಕಾಡಿದಂತಹ ಒಂದು ಪ್ರಶ್ನೆ. 2 ಮಾಸಿ ಬೆಂಡೋಲಿ ಕಥೆಯಲ್ಲಿ ಒಂದು ಪುಟ್ಟ ಸಂಭಾಷಣೆ. ಇವತ್ತಿನ ಒಂದು ವೈದ್ಯಕೀಯ ವ್ಯವಸ್ಥೆಗೆ ಹಿಡಿದಂತಹ ಕನ್ನಡಿ, ಒಂದು ಜಡ್ಡು ಹೇಳಿದ್ರ 4 ನಮೂನಿ ಗೋಲಿ ಬರೀತಾರ ಅಂತಂದ್ರಾಗ, ಇವ ಮೈ ತುಂಬಾ ಜಡ್ಡು ಹೇಳಿದ್ರ ಅವರು ಒಂದು ಬ್ಯಾಗಡಿ ತುಂಬಾ ಔಷಧಿ ಬರ್ದಾರ ಅಂತ ಹೇಳ್ತಾರೆ. ಆ ದುಡ್ಡು ನಮ್ಮ ಕುಟುಂಬಕ್ಕೆ ಒಂದು 15 ದಿವಸ ಊಟಕ್ಕೆ ಆಗ್ತಾ ಇತ್ತು ಅನ್ನುವ ಅಳಲು ಅವರು. ಪೌರಾಣಿಕ ಪಾತ್ರವನ್ನ ಆಧುನಿಕ ಮನೋಭಾವ ಮೇಲಿಸಿ ಬರೆದಂತಹ ಕತೆ ಭರತ ಮಾತೆ ಶಕುಂತಲೆ. ಆದ್ರೆ ಈಗೋ ಕತೆ ಮತ್ತದೇ ಹೇಳ್ಬೇಕು. ಇವತ್ತಿನ ಸಂಸಾರಗಳು ಹೇಗೆ ಬೀಳ್ತಾ ಇದ್ದಾವೆ ಅಂದ್ರೆ, 3ನೆಯವರ ಅದೇ ಗೋಡೆ ಕಟ್ಟೋದಕ್ಕೆ ಅವಕಾಶ ಕೊಡ್ತಾ ಇರೋದ್ರಿಂದ, ಮುಕ್ತವಾದ ಮಾತುಕತೆಗೆ ಸಾಧ್ಯ ಆಗದೆ ಇರೋದ್ರಿಂದ, ದಾಂಪತ್ಯ ಅಂದ್ರೆ ಪರಸ್ಪರ ಪ್ರೀತಿ, ಆದರ, ಗೌರವ ಹೇಗಿರ್ಬೇಕು ಅನ್ನೋದಕ್ಕೆ ನಾನು ನಮ್ಮ ಶ್ರೀನಿವಾಸ ಮೂರ್ತಿ ಮತ್ತೆ ರಂಜನಿ ಇವರನ್ನ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಕಾಡೆಮಿಯ ಒಂದು ಕಾರ್ಯಕ್ರಮದಲ್ಲಿ ರಂಜನಿಯವರು ಒಂದು ಕವಿತೆಯನ್ನು ಓದಬೇಕು. ಆ ಕಾರ್ಯಕ್ರಮದಲ್ಲಿ ಎಷ್ಟರ ಮಟ್ಟಿಗೆ ಶ್ರೀನಿವಾಸ ಪ್ರಭು ಅವರು ರಂಜನಿಯವರಿಗೆ ಅಲ್ಲಿ ವೇದಿಕೆ ಇರಲಿಲ್ಲ, ಮೈಕ್ ಇಟ್ಕೊಂಡು ಅವರು ಪುಸ್ತಕ ನೋಡ್ಕೊಂಡು ಓದಬೇಕಾಗಿತ್ತು. ಅವ್ರು ಬಂದು ಅವ್ರಿಗೆ ಇಟ್ಕೊಂಡು ಓದೋದಕ್ಕಾಗಲ್ಲ ಅಂತ ಹೇಳಿ ಆ ಪುಸ್ತಕವನ್ನ ಆ ವೇದಿಕೆಯ ಮೇಲೆ ಇಟ್ಟು ಅಲ್ಲೊಂದು ಚೇರ್ ಹಾಕಿ ಅವರನ್ನ ಕೂರಿಸಿ ಇವರು ಮೈಕ್ ಇಟ್ಕೊಂಡು ಅವರನ್ನ ಓದಿಸಿ, ಪರಸ್ಪರ ಈಗೋಗಳನ್ನ ಪಕ್ಕಕ್ಕಿಟ್ಟು ಪರಸ್ಪರ ಪ್ರೀತಿಯಿಂದ ಆಧರಿಸುವ ಇಂತಹ ಹೊಂದಾಣಿಕೆ ಇದ್ರೆ ಮಾತ್ರ ಇವತ್ತು ಕುಟುಂಬಗಳು ಉಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತಹ ವಿಚ್ಛೇದನಗಳು ಮತ್ತೆ ಮತ್ತೆ ನಾವು ಎದುರಿಸಬೇಕಾಗುತ್ತೆ. ಗಾಲಿ ಕುರ್ಚಿಯ ಬದುಕಿನ ಹೋರಾಟದಲ್ಲಿ
ಕಾಲದಲ್ಲಿ ಗಾಲಿ ಕುರ್ಚಿಯನ್ನು ಗೆದ್ದು ಬಂದಂತಹ ಹೆಣ್ಣುಮಗಳು ಅಂತಹ ನೂರಾರು ಬದುಕುಗಳಿಗೆ ಬೆಳಕಾಗಿ ನಿಲ್ಲುವಂತಹ ಒಂದು ಕಥೆ. ಇನ್ನು ನದಿ ಪಾತ್ರದಲ್ಲಿ ಅಣೆಕಟ್ಟೆ ಕಟ್ಟಿದಾಗ ಆ ಸುತ್ತಮುತ್ತ ಇರುವಂತಹ ನೂರಾರು ಬದುಕುಗಳು ಅದರಲ್ಲಿ ಮುಳುಗಿ ಹೋಗುತ್ತೆ ಹೇಗೆ ಅನ್ನೋದನ್ನು ಹೇಳುವಂತಹ ಕಥೆ ಮುಳುಗಿದೇವು ಕನಸುಗಳ ಸಾಲು. ಅಪ್ಪ ಅಮ್ಮನ ಕಳ್ಕೊಂಡ್ರೆ ಆ ತಬ್ಲಿ ಮಕ್ಕಳಿಗೆ ಯಾರು ಆಧಾರ ಆಗಲ್ಲ. ಯಾಕೆಂದ್ರೆ ಆ ಕರುಣೆ ಅನ್ನೋದನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಪ್ರತಿಯೊಂದನ್ನು ವ್ಯಾವಹಾರಿಕವಾಗಿ ನೋಡ್ತೀವಿ. ಅವರನ್ನ ಸಾಕೋದ್ರಿಂದ ನಮಗೆ ಲಾಭ, ಅವರು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರ ಅಂತ ಎಷ್ಟು ಮಟ್ಟಿಗೆ ನಾವು ಹಿಂಸಿಸ್ತೀವಿ, ಶೋಷಿಸ್ತೀವಿ ಅನ್ನೋದಕ್ಕೆ ತಬ್ಬಲಿಗೆ ಈ ತಬ್ಬಲಿ ಅನ್ನುವಂತಹ ಒಂದು ಕಥೆ ಕಟ್ಟಿಕೊಡ್ತಾ ಇದೆ. ಇನ್ನು ಮನಸ್ಸಿನ ಸಂಕೀರ್ಣತೆ ಅಥವಾ ಸಂಬಂಧಗಳ ಸಂಕೀರ್ಣತೆಯನ್ನು ಕುರಿತಾದಂತಹ ಕಥೆಗಳು ಹಲವಾರು ಇದೆ. ಪಾಷಾಣ ಹೃದಯ, ಪ್ರೀತಿಸಿ ಮದುವೆ ಆದಾಗ ಅವರಿಗೆ ಧರ್ಮ ಅಡ್ಡ ಬರಲ್ಲ, ಆದ್ರೆ ಮದುವೆ ಆದ ಮೇಲೆ ಧರ್ಮ ಅಡ್ಡ ಬರುತ್ತೆ. ಯಾಕೆ? ಇದು ಮತ್ತೆ ಹೊಂದಾಣಿಕೆ ಇದ್ದಂತಹ ಪ್ರೀತಿ ಅನ್ನೋದು ನಿಜವಾದ ಪ್ರೀತಿ ಆಗದೇ ಇದ್ದಾಗ ಆಗುವಂತಹ ಘಟನೆಗಳು. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಬದುಕಿನಲ್ಲಿ ನಾವು ಈ ಆಧುನಿಕತೆಯ ನಾಗಲೋಟದಲ್ಲಿ ಮುಗ್ಧತೆ ಅನ್ನೋದೇನಿದೆ ಅದನ್ನು ಪೂರ್ತಿಯಾಗಿ ಪಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ನಾವಾಗೇ ಸುತ್ತಿಕೊಳ್ಳುವಂತಹ ಭ್ರಮೆಗಳೇನಿದೆ ಅದು ನಮ್ಮ ಮನಸ್ಸುಗಳನ್ನ ಹಾಗೆ ಸಂಬಂಧಗಳನ್ನು ನಿಧಾನವಾಗಿ ಸಂಕೀರ್ಣತೆಯ ಬಲೆಯಲ್ಲಿ ಸಿಲುಕಿಸ್ತಾ ಹೋಗುತ್ತೆ. ಅದರಲ್ಲಿ ಮಕ್ಕಳ ಕಂಡು ಬಂದ ಚಂದು, ಕಡಲ ಮಾತು, ಸಾರ್ಥಕತೆ, ಅಂಧಗರಿ, ಪದ್ಮರೇಖೆ, ರಾಮ ಮೆಚ್ಚದ ಸ್ಮೃತಿ, ಹೊಂಗಿರಣ ಈ ಕಥೆಗಳಲ್ಲಿ ಮನಸ್ಸು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ. ಯಾಕೆಂದ್ರೆ ಮನಸ್ಸಿನ ಒತ್ತಡಗಳನ್ನು ನಿರ್ವಹಿಸುವಲ್ಲಿ ನಾವು ಸೋಲ್ತಾ ಇರ್ತದ ಅದು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನಮಗೆ ನಾವೇ ಮೂಲ ಕಾರಣ ಅಂತ ಹೋಗ್ತೀವಿ. ಈ ರೀತಿ ಸಂಕೀರ್ಣ ಸ್ವಭಾವಗಳನ್ನು ನಾವು ಸರಳಗೊಳಿಸಿಕೊಂಡ್ರೆ ಹೇಗೆ ಬದುಕು ಸುಂದರ ಮಾಡ್ಕೋಬಹುದು ಅದನ್ನ ಪದ್ಮರೇಖೆ ಕಥೆಗೆ ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಶಾಂತ ಅವರು. ಅರ್ಧ ಮನುಷ್ಯ ಈ ಕಥಾ ಹಂದರವನ್ನ ಬಹಳ ನಿಪುಣತೆಯಿಂದ ಕಟ್ಟಿದ್ದಾರೆ. ಅರ್ಧ ಮನುಷ್ಯ ಅತ್ಯಾಚಾರಿಗೆ ಹೇಗೆ ಶಿಕ್ಷೆಯನ್ನು ಅವನು ವಿಧಿಸ್ತಾನೆ ಅಂತಂದ್ರೆ ಕೆಟ್ಟ ಗುಣದವರ ಜೊತೆ ಒಳ್ಳೆಯವರು ಸೇರ್ಕೊಂಡಾಗ ತಕ್ಷಣ ಕೆಟ್ಟವ್ರು ಆಗೋಲ್ಲ, ಅದು ಉಲ್ಟಾನು ಆಗಬಹುದು ಅನ್ನುವಂತಹ ಮಾತಿನ ಮೇಲೆ ನಂಬಿಕೆ ಇತ್ತು. 5 ವರ್ಷಗಳ ಕಾಲ ಜೊತೆಗಿದ್ದು ಅವನ ಮನಸ್ಸನ್ನ ಪರಿವರ್ತಿಸಿ ಸೇಡು ತೀರಿಸಿಕೊಳ್ಳೋ ಅವಕಾಶ ಇದ್ರೂ ಕೂಡ ಅದಲ್ಲ ಅಂತ ಹೇಳಿ ಅವನಾಗೆ ಅವನು ಶರಣಾಗುವಂತೆ ಮಾಡುವಂತಹ ಸ್ಥಿತಿ ಎಲ್ಲ ಇದು ನ್ಯಾಯವನ್ನ ಯಾವ ರೀತಿ ನಾವು ತಗೊಳ್ಬಹುದು. ಕೊನೆಗೆ ನ್ಯಾಯದ ಕಣ್ಣಿಗೆ ಕಟ್ಟಿದ ಒಂದು ಬಟ್ಟೆಯನ್ನು ಹೇಗೆ ಸರಿಸಬಹುದು ಅಂತ ಬಹಳ ಸೊಗಸಾಗಿ ಹೇಳುವಂತಹ ಒಂದು ಕಥೆ. ಸುಳ್ಳು ಹೇಳಿದ್ರೆ ಅಂತಃಸಾಕ್ಷಿಯ ಹೊಡೆತ ಹೇಗಿರುತ್ತೆ ಅಂತ ಹೇಳುವಂತಹ ಒಂದು ಕಥೆ ಹೆಜ್ಜೆಗೆ ಮುತ್ತಿನ ಗೋಡೆ. ಇತಿಹಾಸ ನಮಗೆ ಹೇಗೆ ಬದುಕನ್ನೇ ನುಂಗ್ಬಿಡುತ್ತೆ ಅಂತ ಹೇಳುವಂತಹ ರೈಡ್ ಇರಬಹುದು, ಅಥವಾ ತನ್ನ ಗಂಡನನ್ನ ಉಳಿಸಿದಂತಹ ಅವರಿಗೆ ಕೃತಜ್ಞತೆಯನ್ನ ಹೇಳಿರುವಂತಹ ನನ್ನ ಕುಂಕುಮ ಉಳಿಸಿದ ಕಥೆ. ಇವೆಲ್ಲವೂ ಸಹ ಬೇರೆ ಬೇರೆ ಸಣ್ಣ ಸಣ್ಣ ಒಂದು ಅಂಶಗಳನ್ನು ಇಟ್ಟುಕೊಳ್ಳುವಂತೆ ಹೇಳಿದಂತಹ ಕಥೆಗಳು. ತೊಂಡೆಯ ತೋಟದಲ್ಲಿ ಕಾವ್ಯಮಯವಾದಂತಹ ಗದ್ಯ ಶೈಲಿ ಕಥೆಯಲ್ಲಿ ಬಹಳ ಇಷ್ಟ ಆಯಿತು. ಪ್ರಕೃತಿಯನ್ನ ಹೆಣ್ಣಿಗೆ ಸಮೀಪಿಸಿ ಅದರ ಜೊತೆಗೆ ಸುಂದರವಾದಂತಹ ಒಂದು ಚಿಟ್ಟೆಯನ್ನ ಅವಳ ಬದುಕಿಗೆ ರೂಪಕವಾಗಿಸಿ ಹೇಗೆ ಅವಳು ಬಂದಿಯಾಗಿ ಇರ್ತಾಳೆ ಅಂತ ಅನ್ನೋದನ್ನ ಬಹಳ ಸೂಚ್ಯವಾಗಿ ಹೇಳಿದಂತಹ ಕಥೆ. ಇನ್ನು ಡೆಡ್ಲೈನ್ ಅನ್ನುವಂತಹ ಕಥೆಯಂತೂ ಇವತ್ತಿನ ಮಾಧ್ಯಮಗಳು ಅಥವಾ ನ್ಯೂಸ್ ಪೇಪರ್ಸ್ ಏನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಒಂದು ಡೆಡ್ಲೈನ್ ಇರುತ್ತೆ. ಆ ಡೆಡ್ಲೈನ್ ಒಳಗೆ ಏನಾದರೂ ವಿಶೇಷವಾದಂತಹ ಸುದ್ದಿ ಹಾಕಲೇಬೇಕು ಆ ಒತ್ತಡ. ಸೊ ಹಾಗಾಗಿ ಇಲ್ಲಿ ಸತ್ಯ ಅಸತ್ಯ ಏನನ್ನೂ ವಿವೇಚಿಸದೆ ಮನಸ್ಸಿಗೆ ಬಂದಂತೆ ಸುದ್ದಿಯ ಹಿಂದೆ ಬಿದ್ದು ಹೇಗೆ ಒಂದು ಸಣ್ಣ ಸುದ್ದಿಯನ್ನು ಹೀಗಿಸಿ ದೊಡ್ಡ ಮಾಡಿ ನಮ್ಮ ತಲೆಯನ್ನು ತಿಂತಾರೆ ಅನ್ನೋದು ನಾವೆಲ್ಲ ನೋಡ್ತಾನೆ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಯಾರು ಆ ಆಕ್ಸಿಡೆಂಟ್ ಆಗೋದನ್ನ ಆಸ್ಪತ್ರೆಗೆ ಸೇರಿಸ್ತಿದ್ರು ಅನ್ಕೊಳ್ಳೋಣ. ಮೊದಲು ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹರಿಬಿಟ್ಟಾಗ ಅದಕ್ಕೆ ಬಂದಂತಹ ಲೈಕ್ಸು ಕಾಮೆಂಟ್ಸು ನೋಡಿಕೊಂಡು ಪ್ರತಿಕ್ರಿಯಿಸುವಂತಹ ಅಷ್ಟರ ಮಟ್ಟಿಗೆ ನಾವು ಮಾನವತೆಯನ್ನ ಮರೆತು ದಾನವತೆಯನ್ನೇ ಅಪ್ಪಿ ಹಿಡಿದಂತಹ ಸಮಾಜದ ಒಂದು ಭಾಗವಾಗಿ ನಾವು ಮುಂದೆ ಹೋಗ್ತಾ ಇದೀವಲ್ಲ, ಅದು ಇವತ್ತಿನ ಪರಿಸ್ಥಿತಿಯ ಒಂದು ದುರಂತ ಅಂತ ಹೇಳಿದೆ. ಇನ್ನು ಈ ಸಂಕಲನದ ಒಂದು ಶೀರ್ಷಿಕೆ ಏನಿದೆ ನೂತನ ಜಗದಾಗಿದೆ. ಈ ಕತೆ ನಿಜವಾಗಿಯೂ ಸಹ ಈ ಸಂಕಲನದ ಎಲ್ಲ ಕಥೆಗಳ ಒಂದು ರೂಪಕವನ್ನು ಹೇಳ್ಬೋದು. ಬದುಕನ್ನ 4 ಗೋಡೆಗಳಿಂದ ಆಚೆ ವಿಸ್ತರಿಸುವಂತಹ ಅಥವಾ ಸೀಮಿತ ಕೌಟುಂಬಿಕ ಚೌಕಟ್ಟಿನಿಂದ ಆಚೆ ಬೆಳೆಸಿಕೊಳ್ಳುವಂತಹ ಒಂದು ಪರಿಧಿ ಇದೆ. ಅಂತಹ ಒಂದು ವಸುದೈವ ಕುಟುಂಬಕಂ ಅನ್ನುವಂತಹ ಪರಿಕಲ್ಪನೆ ಅಥವಾ ಕುವೆಂಪು ಅವರ ಓನನ್ನ ಚೇತನ ಇದನ್ನು ನೆನಪಿಸುವಂತಹ ಕಥೆ. ಸಾವಿನ ಕದ ತಟ್ಟಿದ ಒಳಗೆ ನೂತನ ಜಗದ ಬಾಗಿಲು ಹೇಗೆ ತೆರೆಯಿತು,
ಕೊನೆಯಲ್ಲಿ ಅವಳು ಹೇಳ್ತಾಳೆ, ವಿಮಾನದಲ್ಲಿ ಕುಳಿತುಕೊಂಡಾಗ ಅನ್ಕೊಳ್ತಾಳೆ, ಕೆಳಗಿನಿಂದ ನೋಡಿದಾಗ ಅಗಾಧವಾಗಿ ಕಂಡದ್ದು ಮೇಲೆ ಏರಿದಂತೆ ಅದು ಬಹಳ ಚಿಕ್ಕದು ಅನಿಸುತ್ತೆ. ಇದು ನಮ್ಮ ಬದುಕಿನಲ್ಲಿ ಇವತ್ತು ನಾವು ಅಳವಡಿಸಿಕೊಳ್ಳಬೇಕಾದಂತಹ ಅಗತ್ಯತೆ. ನಮ್ಮ ಮನಸ್ಸನ್ನು ವಿಶಾಲವಾಗಿಸ್ಕೋಬೇಕು. ಅದು ನಾವು ಮಾಡ್ತಾ ಇಲ್ಲ. ಮೋಹವಿಲ್ಲದಂತಹ ಒಂದು ಪ್ರೀತಿ ನಾವು ಮಾಡೋದಕ್ಕೆ ಸಾಧ್ಯ ಆದರೆ ಅದರಲ್ಲಿ ಸಿಗುವಂತಹ ಆನಂದಕ್ಕಿಂತ ಮಿಗಿಲು ಯಾವುದೂ ಇಲ್ಲ ಅಂತ ನಾವು ಕಂಡುಕೋಬಹುದು. ಒಂದು ಪಾವತಿಯಾಗದ ರಸೀದಿ, ಲಿಂಗರಾಜ ಚಟ್ಟಪ್ಪನವರ ಕತೆ. ಇಲ್ಲಿ ಒಂದು ಪ್ರೀತಿಯ ಹುಡುಕಾಟ, ಬದುಕಿನ ಹುಡುಕಾಟ ಅಥವಾ ಗಮ್ಯದ ಹುಡುಕಾಟ, ಅಸ್ತಿತ್ವದ ಹುಡುಕಾಟ, ಏನೆಲ್ಲ ಹುಡುಕಾಟಗಳಿಂದ ಹೋಗುವಂತಹ ತನ್ನತನದ ಹುಡುಕಾಟಗಳನ್ನ ಬಹಳ ಸೊಗಸಾಗಿ ಈ ಕತೆ ತನ್ನ ತಂತ್ರಗಾರಿಕೆಯಲ್ಲಿ ಕಟ್ಟಿಕೊಡ್ತಾರೆ. ಎಷ್ಟು ಕಾವ್ಯಾತ್ಮಕವಾಗಿದೆ ಅವರು ಬಳಸಿರುವಂತಹ ಭಾಷೆ ಅಂತಂದ್ರೆ ಒಂದೆರಡು ಸಾಲು ಕೇಳೋದಕ್ಕೆ ಇಷ್ಟಪಡ್ತೀನಿ. ಯೌವನದ ಕ್ಷಣಗಳು ಹೀಗೆ ಆವಿಯಾಗಿರುವುದು, ಮೋಡಗಟ್ಟಲಿಲ್ಲ, ಮಳೆ ಸುರಿಯಲಿಲ್ಲ, ಯಾವ ಕೆರೆಯೂ ತುಂಬಲಿಲ್ಲ, ಯಾವ ಕಮಲವೂ ಅರಳಲಿಲ್ಲ. ಈ ಹರೆಯ ಸುಮ್ಮನೆ ದಡಕ್ಕೆ ಬಂದು ಅಪ್ಪಳಿಸುವ ರೇಖಾಮಿ ಅಲೆಗಳನ್ನೇ ತೋರಿತು. ಇದು ಇವತ್ತು ನಾವು ಏನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಬದುಕು, ಅದನ್ನು ಸಂಕೇತಿಸುವಂತಹ ಸಾಲುಗಳು. ಇನ್ನು ಕೊನೆಯದಾಗಿ ಆಶಾರಭು ಅವರ ಬಲಿದಾನ ಕಥೆ. ಇದೊಂದು ಐತಿಹಾಸಿಕವಾದಂತಹ ಕಥೆ. ಆಶಾರಭು ಅವರು ಈಗಾಗಲೇ ಐತಿಹಾಸಿಕ ಮತ್ತೆ ಪೌರಾಣಿಕ ವಸ್ತುಗಳಿಗೆ ಜೀವ ತುಂಬುವಲ್ಲಿ ಸಿದ್ಧಹಸ್ತರು ಅಂತ ನಮಗೆಲ್ಲ ಗೊತ್ತಿರುವಂಥದ್ದು. ಅವರ ಮಾಯೆ ಎನ್ನುವಂತಹ ಕಾದಂಬರಿಯನ್ನು ಕೂಡ ನಾನು ಪರಿಚಯ ಮಾಡಿಕೊಟ್ಟಿದ್ದೆ. ಅವರ ಬರೆಹ ಅಂತಂದ್ರೆ ಹೇಗೆ ದೃಶ್ಯಗಳನ್ನು ನಮ್ಮ ಕಣ್ಮುಂದೆ ಸೃಷ್ಟಿಸುತ್ತಾ ಹೋಗುತ್ತೆ. ನಾವು ಇದನ್ನು ಓದ್ತಾ ಇದ್ದೀವ ಅಥವಾ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವ, ಈ ಒಂದು ಅಷ್ಟರ ಮಟ್ಟಿಗೆ ನಮ್ಮ ಕಣ್ಮುಂದೆ ಕಟ್ಟಿದಂತೆ ಚಿತ್ರಗಳನ್ನು ಕಟ್ಟಿಕೊಡುವಂತೆ ಸಶಕ್ತವಾದಂತಹ ಬರೆಹ. ಇಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ವ್ಯಕ್ತಿ ಚಿತ್ರವನ್ನು ಅವರ ಸೊಸೆಯ ಮೂಲಕ ಹಿನ್ನೋಟದ ಮೂಲಕ ಕಟ್ಟಿಕೊಡುವಂತಹ ಒಂದು ತಂತ್ರ. ಆಶಾರಭು ಅವರು ಹೇಳಿದರು, ನನ್ನ ಮೊದಲ ಕೃತಿಯ ಮೂಲಕವೇ ಉಪಾಸನಾ ಪ್ರಕಾಶನ ನಾನು ಆರಂಭ ಮಾಡಿದ್ದು. ಆದರೆ ಅದಾದ ನಂತರದಲ್ಲಿ ನಾನು ಅದಕ್ಕೆ ಮಹತ್ವ ಕೊಟ್ಟಿರಲಿಲ್ಲ. ಮತ್ತೆ ಈಗ ಫೆಬ್ರವರಿಯಲ್ಲಿ ಅದಕ್ಕೆ ಮರುಚಾಲನೆಯನ್ನು ಕೊಟ್ಟು ಕೇವಲ 6 ತಿಂಗಳ ಅವಧಿಯಲ್ಲಿ 4 ಕೃತಿಗಳನ್ನು ತಂದಿದ್ದಾರೆ ಅಂತಂದರೆ ಪ್ರಕಾಶನ ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಹೆಣ್ಣು ಮಕ್ಕಳಿಗೆ ಬಹಳ ಚಾಲೆಂಜಿಂಗ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಆಶಾ ಅವರು ಎಲ್ಲವನ್ನ ನಿಭಾಯಿಸ್ತಾ ಇರುವಂತಹ ಬರವಣಿಗೆಯ ಜೊತೆಗೆ ಇದನ್ನು ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಎಂದು ನಾನು ಮತ್ತೊಮ್ಮೆ ಹಾರೈಸ್ತೀನಿ. ಹೊಂಗಿರಣ ಕಥೆಯ ಸಾಲುಗಳು ಬಹುಶಃ ಈ ಒಂದು ಮಾತಿನ ಅಂತ್ಯಕ್ಕೆ ಸೂಕ್ತ ಅಂತ ಅನ್ಕೊಂಡು, ಮುಗಿಲು ಮುಟ್ಟುವ ತವಕದಲ್ಲಿ ನೆಲದ ಸ್ಪರ್ಶ ಕಳೆದುಕೊಳ್ಳಬೇಡ, ಸಂಬಂಧಗಳು ಕ್ಷಣದಲ್ಲಿ ಬೆಸೆಯಲು ಸಾಧ್ಯವಿಲ್ಲ, ವರ್ಷಗಳ ಸೂಕ್ಷ್ಮ ಹೆಣಿಗೆಗಳು, ಬದುಕಲ್ಲಿ ಯಾವುದು ಸುಲಭವಾಗಿ ದಕ್ಕುವುದಿಲ್ಲ, ನಾವು ಜಮೆ ಮಾಡಿದ ಸ್ನೇಹ ಸಹನೆ ಪ್ರೀತಿ ಸಮಯಗಳೇ ನಮಗೆ ಹಿಂದಿರುಗಿ ಬರುವುದು. ಪ್ರೀತಿ ಒಂದು ಚಿಟ್ಟೆ ತರ, ಬಿಗಿಯಾಗಿ ಹಿಡಿದ್ರೆ ಸತ್ತೋಗುತ್ತೆ, ಹಿಡಿದೇ ಹೋದ್ರೆ ಹಾರೋಗುತ್ತೆ, ಅದನ್ನ ಹಗುರವಾಗಿ ಹಿಡಿಯಬೇಕು. ಇದು ಬದುಕನ್ನ ನಾವು ಬದುಕುವ ಬಗೆಯನ್ನ ಬಹಳ ಸರಳವಾಗಿ ನಿರೂಪಿಸುವಂತಹ ಚಂದದ ಸಾಲುಗಳ ಜೊತೆಗೆ ಇಡೀ ಕೃತಿಯ ಎಲ್ಲ ಕಥೆಗಳ ಜೀವಾಳವನ್ನ ಹಿಡಿದಿರುವಂತಹ ಸಾಲುಗಳು ಸಹ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕುಟುಂಬದಲ್ಲಿ ಕತೆ ಹೇಳೋದು ಅಥವಾ ಕತೆ ಕೇಳೋದು ಎಷ್ಟು ಮಟ್ಟಿಗೆ ಹುಚ್ಚು ಅಂತಂದ್ರೆ ಆ ಹುಚ್ಚಿನ ಕುರಿತಾಗಿಯೇ 10 ಕಥೆಗಳಿದೆ. ಅಂತಹ ಕುಟುಂಬ ನಮ್ಮದು. ಒಂದು ಸಣ್ಣ ಕಥೆಯನ್ನು ಹೇಳುವ ಮೂಲಕ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ನಮ್ಮ ದೊಡ್ಡಜ್ಜಿ ಒಬ್ಬರು, ಅವರು ಕತೆ ಹೇಳೋದ್ರಲ್ಲಿ ತುಂಬಾ ಉಳ್ಕೊಂಡವರು. ಆ ಕತೆ ಕೇಳೋದಿಕ್ಕೆ ಅಂತಲೇ ನಮ್ಮ ನೆಂಟರೆಲ್ಲ ಅವ್ರ ಮನೆಗೆ ಅವಾಗ ಹೋಗಿ ಒಂದಷ್ಟು ಕಥೆಗಳು ಕೇಳ್ಕೊಂಡು ಬರ್ತಿದ್ರು. ಒಂದು ಸಲ ಅವರು ಕತೆ ಹೇಳಕ್ ಶುರು ಮಾಡಿದ್ರು ಮಗಳಿಗೆ. ಕತೆ ಮುಗಿಲಿಲ್ಲ. ಸ್ನಾನ ಮಾಡ್ಕೊಂಡು ಬರ್ತೀನಿ, ಸ್ನಾನ ಮಾಡ್ಕೊಂಡು ಮುಂದುವರಿಸ್ತೀನಿ ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಂಡು ಆಗಿನ ಕಾಲದಲ್ಲ ಹಾಗೆ ಮಡಿ ಸೇರ್ಗು ಅಂತ ಸುಮ್ಮನೆ 3 ಸೇರ್ಗು ಅಂತ ಹೇಳ್ತಾರೆ. ಅದನ್ನ ಆ ಥರ ಓದ್ಕೊಂಡು ಬಂದಿದ್ದಾರೆ. ಮಗಳಾಗಲೇ ಹೊರಟಿರ್ತಿಲ್ಲ ಬಸ್ ಸ್ಟ್ಯಾಂಡ್. ಅಜ್ಜಿಗೆ ನೆಮ್ಮದಿ ಇಲ್ಲ ಜೀವ. ಒಂದು ಕೆಲಸ ಮಾಡ್ತೀನಿ, ಬಸ್ ಸ್ಟ್ಯಾಂಡ್ವರೆಗೂ ಬಂದ್ಬಿಡ್ತೀನಿ. ಬಸ್ ಸ್ಟ್ಯಾಂಡ್ವರೆಗೂ ಬಂದು ನನ್ನ ಕತೆ ಮುಗಿಸಿ ನಾನು ಮನೆಗೆ ಬರ್ತೀನಿ. ಹಾಗೆ ಬಸ್ ಸ್ಟ್ಯಾಂಡ್ವರೆಗೂ ಅದೇ ವೇಷದಲ್ಲಿ ಹೋಗಿದ್ದಾಳೆ. ಕತೆ ಮುಗಿಲಿಲ್ಲ. ಸರಿ, ಬಸ್ ಹತ್ಕೊಂಡ್ಬಿಡ್ತೀನಿ, ಮುಂದಿನ ಸ್ಟಾಪಲ್ಲಿ ಇಳಿದ್ಬಿಟ್ಟು ನಾನು ವಾಪಸ್ ಹೋಗ್ತೀನಿ. ಬಸ್ಸು ಹತ್ಕೊಂಡ್ಲು, ಮುಂದಿನ ಸ್ಟಾಪಲ್ಲಿ ಮುಗಿಲಿಲ್ಲ. ಹಾಗೆ ಮಗಳ ಊರು ಸಿಕ್ಕೇ ಬಿಡ್ತು. ಅಲ್ಲಿ ಇಳಿದ್ಮೇಲೆ ಅಲ್ಲಿಂದ ಒಂದು ಪರ್ಲಾಂಗ್ ನಡ್ಕೊಂಡು ಹೋಗ್ಬೇಕಾಗಿತ್ತು ಮನೆಗೆ. ಸರಿ, ಅಲ್ಲಿವರೆಗೂ ಮನೆವರೆಗೂ ಬಂದ್ಬಿಡ್ತೀನಿ, ಅಷ್ಟೊಂದು ಕತೆ ಮುಗಿಸಿ ನಾನು ಹಂಗೆ ವಾಪಸ್ ತಗೊಂಡ್ಬಿಡ್ತೀನಿ.
ನೋಡಿ ನಕ್ಬಿಟ್ಟು ಮನೆ ಒಳಗೆ ಕರ್ಕೊಂಡು ಸರಿ ನಿಮ್ ಕತೆ ಮುಗಿಸಿ ಬೇರೆ ಸೀರೆ ಉಟ್ಕೊಂಡು ಹೋಗ್ಬೋದಿದ್ರಂತೆ. ಇಂತಹ ಒಂದು ಕುಟುಂಬ ನನ್ನದು. ಇವತ್ತು ಆಷಾಢವರು ನನಗೆ 58 ಕಥೆಗಳನ್ನು ಒಟ್ಟಿಗೆ ಓದುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು.